ನಿರ್ದೇಶಕ ನಂದಕಿಶೋರ್ ಹಾಗೂ ಸಾರಾ ಗೋವಿಂದವರ್ಧ ವಂಚನೆ ಆರೋಪವನ್ನ ಮಾಡೋ ಮೂಲಕವಾಗಿ ಯುವ ನಿರ್ದೇಶಕ ವಿಡಿಯೋವೊಂದನ್ನ ರಿಲೀಸ್ ಮಾಡಿದ್ದು, ನಾನು ಸತ್ರೆ ಅದಕ್ಕೆ ನಿರ್ದೇಶಕ ನಂದಕಿಶೋರೇ ನೇರ ಹೊಣೆ ಅಂತ ಅವರು ವಿಡಿಯೋದಲ್ಲಿ ಹೇಳಿದ್ದಾರೆ. ನಿರ್ದೇಶಕ ನಂದಕಿಶೋರ್ ಹಾಗೂ ಸಾರಾ ಗೋವಿಂದ್ ವಿರುದ್ಧ ವಂಚನೆ ಆರೋಪ ಕೇಳಿ ಬಂದಿದೆ. ನಾನು ಸತ್ರೆ ಅದಕ್ಕೆ ನಿರ್ದೇಶಕ ನಂದಕಿಶೋರೇ ಕಾರಣ ಅಂತ ಯುವ ನಿರ್ದೇಶಕ ಶಬರೀಶ್ ಶೆಟ್ಟಿ ಎಂಬುವರು ವಿಡಿಯೋವನ್ನ ಮಾಡಿ ಅದನ್ನ ರಿಲೀಸ್ ಮಾಡಿದ್ದಾರೆ. ನಂದಕಿಶೋರ್ 22 ಲಕ್ಷ ರೂಪಾಯಿಯನ್ನ ಇವರಿಂದ ಪಡೆದು ವಂಚನೆ ಮಾಡಿದ್ದಾರೆ ಎಂಬುದು ದೂರಿನ ಸಾರಾಂಶ. ಸಾಲ ಪಡೆದ ನಂದಕಿಶೋರ್ ಕೈಗೆ ಸಿಗ್ತಾ ಇಲ್ಲ, ಫೋನ್ ಮಾಡಿದ್ರೆ ನಾಟ್ ರೀಚೇಬಲ್. ನಂದಕಿಶೋರ್ ಪರವಾಗಿ ಸಂಧಾನಕ್ಕೆ ನಮ್ಮ ಬಳಿ ಬಂದದ್ದು ಸಾರಾ ಗೋವಿಂದ್ ಅವರು. ಈಗ ಅವರು ಕೂಡ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. 2 ತಿಂಗಳಾಗಿದೆ, ಇಬ್ಬರಿಂದಲೂ ಕೂಡ ಯಾವುದೇ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ. ನನಗೆ ಬೇರೆ ಮಾರ್ಗ ಇಲ್ಲ, ಹೀಗಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನನಗೆ ಒದಗಿ ಬಂದಿದೆ ಅಂತ ಆತ್ಮಹತ್ಯೆ ಬೆದರಿಕೆ ಹಾಕಿದ್ದಾರೆ ಯುವ ನಟ ಮತ್ತು ಶಬರೀಶ್ ಶೆಟ್ಟಿ ಅನ್ನುವರು. ನಂದಕಿಶೋರ್ 2 ತಿಂಗಳ ಹಿಂದೆ ಈ ಹಣ ತೆಗೆದುಕೊಂಡಿದ್ರು, ಹಣ ವಾಪಸ್ ಕೊಟ್ಟಿಲ್ಲ. ಹಣ ಪಡೆದದ್ದು ಯಾಕೆ ಅನ್ನೋದ್ರ ಬಗ್ಗೆ ಅವ್ರು ಏನು ಹೇಳಿದ್ದಾರೆ ನೋಡಿ. ನಾನು ಶಬರೀಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ಇದೇ 2 ತಿಂಗಳ ಹಿಂದ್ಗಡೆ ನಂದಕಿಶೋರ್ ಅವ್ರು ನನಗೆ ಮೋಸ ಮಾಡಿದ್ದಾರೆ. ಸುದೀಪಣ್ಣ ಹೆಸರು ಹೇಳ್ಕೊಂಡು ಅವ್ರನ್ನ ಪರಿಚಯ ಮಾಡಿಸ್ತೀನಿ, ಸಿನಿಮಾದಲ್ಲಿ ಅವಕಾಶ ಕೊಡಿಸ್ತೀನಿ ಅಂತ ಎಲ್ಲ ಹೇಳಿ ನನಗೆ ಮೋಸ ಮಾಡಿದ್ದಾರೆ ಅಂತ ನಾನು ವಾಹಿನಿ ಮುಖಾಂತರ ಅವ್ರ ಮೇಲೆ ಆರೋಪ ಮಾಡಿದ್ದೆ. ಇದೇ ಸಲುವಾಗಿ ವಾಣಿಜ್ಯ ಮಂಡಳಿಗೂ ನಾನು ದೂರು ಕೊಟ್ಟಿದ್ದೆ. ಸೊ ಅದಾದಮೇಲೆ ವಾಣಿಜ್ಯ ಮಂಡಳಿ ಮುಖಾಂತರ ನನಗೆ ಕಾಲ್ ಮಾಡ್ತಾರೆ, 2 ತಿಂಗಳು ಗಡುವು ಬೇಕು ಅಂತ ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಧ್ಯಕ್ಷರು ನನಗೆ ಗಮನಕ್ಕೆ ತರ್ತಾರೆ. ಅದಾದಮೇಲೆ ನಮ್ಮ ಹಿರಿಯರಾದಂಥ ಸಾರಾ ಗೋವಿಂದ್ ಅಣ್ಣ ಅವರು ನನಗೆ ಕಾಲ್ ಮಾಡಿ, ನಿನ್ನ ಪರವಾಗಿ ನಾನಿದ್ದೀನಿ, ತಲೆ ಕೆಡಿಸ್ಕೋಬೇಡ, ನಿನ್ನ ದುಡ್ಡು ನಾನು ಕೊಡಿಸ್ತೀನಿ, ಅವನು ಬಾಂಬೆಯಲ್ಲಿದ್ದಾನಂತೆ, ನನಗೆ ಫೋನ್ ಮಾಡಿದ್ದ, ನಿನ್ನ ಅಮೌಂಟ್ ನಾನು ಕೊಡಿಸ್ತೀನಿ, 22 ಲಕ್ಷ ಏನು ಕೊಡಬೇಕೋ ಅದನ್ನು ಕೊಡಿಸ್ತೀನಿ, ಇನ್ನು ಮುಂದೆ ಇದ್ರ ವಿರುದ್ಧವಾಗಿ ಏನು ಕಂಪ್ಲೇಂಟ್ ಏನು ಕೊಡಬೇಡ, ಸುಮ್ಮನೆ ಅವ್ನ ಕೆರಿಯರ್ ಹಾಳಾಗುತ್ತೆ, ಅವ್ರ ಕಡೆಯವ್ರು ಫೋನ್ ಮಾಡಿ ಕೇಳ್ಕೊಂಡ್ರು ಅಂತ ಗೋವಿಂದಣ್ಣವ್ರು ನನಗೆ ಫೋನ್ ಮಾಡಿದರು. ಸೊ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಚಿತ್ರರಂಗದ ಹಿರಿಯಾದಂಥ ಗೋವಿಂದಣ್ಣವ್ರ ಮೇಲೆ ಅಪಾರವಾದ ಗೌರವ ಇತ್ತು. ಸೊ ಅವ್ರು ಯಾವುದೇ ಒಂದು ಸಂಧಾನ ಮಾಡಿದ್ರೆ ಅದು ಯಾವತ್ತೂ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು. ಆ ನಂಬಿಕೆ ಮೇಲೆ ಆಯ್ತಣ್ಣ, ನಿಮ್ಮ ಮಾತಿಗೆ ನಾನು ಬೆಲೆ ಕೊಡ್ತೀನಿ, ನಾನು ಒಂದ್ಸಲ ಸಿಟ್ಟಿಂಗ್ ಕೊಡಿಸಿ ನನಗೆ ನನ್ನ ಮುಂದೆ ಮುಖಾರ ಹೇಳಿಸಿ, ಯಾಕೆ ನಾಳೆ ದಿನ ಡಬಲ್ ಗೆ ಮಾಡ್ತಾನೆ. ಸೊ ಅಂತ ನಾನು ಹೇಳಿದಾಗ ಅವರು ಆಯಿತು, ನಾನು ನಂದಕಿಶೋರು ಮತ್ತು ತರುಣ್ ಮತ್ತು ಅವರ ಅಮ್ಮ ಮೂವರನ್ನು ಕರೆಸಿ ಮುಂದೆ ಕುಣಿಸಿ ಮಾತಾಡಿಸ್ತೀನಿ, ಒಂದು 4 ದಿನಕ್ಕೆ ಟೈಮ್ ಕೊಡು, ನಾನು ಮಾತಾಡಿಸ್ತೀನಿ ಅಂದರು. 4 ದಿನ ಆದಮೇಲೆ ಗೋವಿಂದಣ್ಣನ ಕಾಲ್ ಮಾಡಿದೆ. ಗೋವಿಂದಣ್ಣ ಇಲ್ಲ, ಅವನು ಫೋನ್ ತೆಗಿತಿಲ್ಲ, ಜುಲೈ 12ನೇ ತಾರೀಕು ಬರ್ತಾನೆ ಅಂತ ಹೇಳಿದ್ರು. ಸೊ ಜುಲೈ 12 ಆದಮೇಲೆ 14ಕ್ಕೆ ಒಂದ್ಸಲಿ ಕಾಲ್ ಮಾಡಿದೆ, ಇಲ್ಲ 12 ಅಂತಲ್ಲ, ಆಗಸ್ಟ್ 2ನೇ ತಾರೀಕು ಬರ್ತಾನೆ ಅಂತ ಹೇಳಿದ್ರು. ಸೊ ಈ ಗ್ಯಾಪಲ್ಲಿ ಮುಂಚೆ ಅವರು ನನಗೆ ಸೆಪ್ಟೆಂಬರ್ ಮಂತಲ್ಲಿ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಬೇರೆ ಹೇಳಿದರು. ಸೊ ನಾನು ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ಆರೋಪ ಮಾಡ್ತಾ ಇರುವ ಶಬರೀಶ್ ಶೆಟ್ಟಿ ಸಾರಾ ಗೋವಿಂದ್ ಅವರ ಜೊತೆಗೆ ಮಾತನಾಡಿದಂತಹ ಆಡಿಯೋ ಕೂಡ ಈಗ ಹೊರಕ್ಕೆ ಬಂದಿದೆ. ಅದರಲ್ಲಿ ಇಬ್ರು ಏನ್ ಮಾತನಾಡಿದ್ದಾರೆ ಅನ್ನೋದನ್ನ ಕೇಳೋಣ. ಅಣ್ಣ ನಮಸ್ತೆ ಅಣ್ಣ. ನಮಸ್ತೆ. ಅಣ್ಣ ಶಬರೀಶ್, ಹಾಂ ಅದು ಇವತ್ತು 2 ಅಣ್ಣ, ಹಾಂ 2ನೇ ತಾರೀಕು ಅಣ್ಣ ಇವತ್ತು. ಹಾಂ ನಂದಕಿಶೋರ್ದು ಮಾತಾಡ್ತೀನಿ ಅಂದ್ರಲ್ಲ, ಇವತ್ತು ಬರ್ತಾನೆ ಅಂತ ಹೇಳಿದ್ರಣ್ಣ. 12ನೇ ತಾರೀಕು. ಅಣ್ಣ 2ನೇ ತಾರೀಕು ಇಲ್ಲ 12ಕ್ಕೆ, ಅವನು ಇನ್ನೂ ಹೈದರಾಬಾದಲ್ಲೇ ಇದ್ದಾನೆ. ಅಣ್ಣ. ಮೊನ್ನೆ 12 ಹೇಳಿದ್ರಣ್ಣ, ಹೋದ ತಿಂಗಳ 12ನೇ ತಾರೀಕು, ಮತ್ತೆ 2ನೇ ತಾರೀಕು ಬರ್ತಾನೆ ಅಂತ ಹೇಳಿದ್ ನೀವು. ಹಾಂ ಲಾಸ್ಟ್ ಮಂತ್ 12 ಅಂದ್ರೆ ಮತ್ತೆ ಮೊನ್ನೆ ಮಾಡಿದ 12ನೇ ತಾರೀಕು ಮಾಡಿದ್ರೆ 2ನೇ ತಾರೀಕು ಬರ್ತಾನಂತೆ ಅಂತ ಅಂದ್ರೆ ನೀವು. ಬಂದಿಲ್ವಲ್ಲಪ್ಪ, ಏನು ಮಾಡಲಿ, ಹ್ಮ್ ಹೈದರಾಬಾದಲ್ಲಿ ಇದ್ದಾನೆ. ಹ್ಮ್ ಅಲ್ಲ ಅಣ್ಣ, ಅವ್ನು ಬರಲಿಲ್ಲ, ನಾನೇನು ನೀವೇ ತಾನೇ ಮಾತಾಡ್ತೀನಿ ಅಂತ ಹೇಳಿದ್ದು. ಇಲ್ಲ ನಾನೇನ ನೀವೇ ತಾನೇ ಮಾತಾಡ್ತೀನಿ ಅವನ ಹತ್ರ ಅಂತ ಫೋನ್ ಏನು ಮಾಡಿದ್ರು. ಹೇಳ್ತಾ ಇದೀಯ ನೀನು? ಅಲ್ಲ ಅವ್ನು ಬರ್ಲಿಲ್ಲಲ್ಲ ಅಣ್ಣ, ಹಾಂ ಅವ್ನು ನೀವೇ ತಾನೇ ಮಾತಾಡ್ತೀನಿ ಅಂದ್ರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಅಂದೆ. ಮಾತಾಡ್ತೀನಿ, ಮಾತಾಡಿ. ಅವನ ನನಗೆ ಫೋನ್ ಮಾಡಿದ್ದು, ಅಣ್ಣ ನಾನು ಕೊಡ್ತೀನಿ ಅಂತ. ಅದು ನಿಮ್ಗೆ ಅಮರ್ಸ್ತಾನೆ ನಿಮ್ಗೆ. ನೀನು ನೋಡಿದ್ರೆ ಏನೋ ಬೇರೆ ಥರದಲ್ಲಿ ಮಾತಾಡ್ತೀಯಾ? ಅಲ್ಲ ನಾನು ನಿಮ್ಗೆ ಅಮರ್ಸೋಣ ಅಂತ ನಾನು, ಯಾಕಂದ್ರೆ ನನಗೆ ಯಾಮರಿಸ್ತಾನೆ. ನಾನೇನು ಅವನಿಗೆ ಕೊಟ್ಟಿದ್ದೀನ ಬಿಟ್ಟಿದ್ದೀನ, ನನಗೆ ಯಾಕೆ ಯಾಮರಿಸ್ತಾನೆ ಅವನು? ಬರ್ಬೇಕಷ್ಟೇ, ಬಂದಿಲ್ಲ. ಅವನ ಕೆಲಸದಲ್ಲಿ ಹೈದರಾಬಾದಲ್ಲಿ ಇದ್ದಾನೆ. ಕೆಲಸ ಏನಿಲ್ಲ, ಶೂಟಿಂಗ್ ಮುಗಿದೋಗಿದ್ದಾನೆ, ನನಗೆ ಗೊತ್ತಾಗ ಡೀಟೇಲ್ಸ್. ಸುಮ್ಮನೆ ಅಮರ್ಸ್ತಾನೆ, ಅದಕ್ಕೆ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ನಣ್ಣ, ಅಮರ್ಸ್ ಮಾತಾಡೋಣ ಅಂತ ನಿಮ್ಗೆ ಹೇಳಿದ್ದು ನಾನು. ಸರಿಯಪ್ಪ, ನೀನು ಏನಾರು ಮಾಡ್ಕೊಳಪ್ಪ.
ಅವ್ನು ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ, ನೀನು ವಾದ ಮಾಡ್ತಾ ಇದ್ರೆ. ಅಲ್ಲಣ್ಣ ಈಗ ನಾನು ಮೊನ್ನೆ ಈಗ ಮೊನ್ನೆನು ಏನು ಅವನು ಇರೋ ಜಾಗ ಹೈದರಾಬಾದ್ಗೆ ಹೋಗ್ಬೇಕಾಗತ್ತಾ? ಅಲ್ಲಣ್ಣ ಮೊನ್ನೆನು ನಿಮ್ಗೆ 2ನೇ ತಾರೀಕು ಅವನು ನನಗೆ ಫೋನ್ ಮಾಡಿ ಹೇಳ್ದ, ಹಾ ನಾನು ಹೇಳಿದ್ದೀನಿ. ಅವ್ನು ಬಂದಾಗ ಕೂತ್ಕೊಂಡು ಇಷ್ಟೇ ದಿನ ಕಾಯ್ದಿದ್ದಿ ಅಂತ, ಅವ್ನು ಬರೋವರೆಗೆ ನೀನು ಒಂಚೂರು ಕಾಯಕ್ಕಾಗಲ್ಲ ಅಂತ ಅಣ್ಣ ಹಂಗಲ್ಲಣ್ಣ. ನನ್ನ ಮಾತು ಕೇಳಿಸ್ಕೊಡೋಣ. ಏನು ಗೊತ್ತಣ್ಣ, ನಿಮಗೆ ನೀವು ಈಗ 2-3 ಸಲ ಮಾತಾಡ್ತಿದ್ದೀರಾ, ನನಗೆ ತುಂಬ ಯಾಮಾರಿಸಿರೋದು. ನನಗೆ ಇದೇ ಥರ ರೀಸನ್ಸ್ ಹೇಳಿ ಯಾಮಾರಿಸಿದಕ್ಕೆ ಲಾಸ್ಟ್ ನಾನು ಇಶ್ಯೂ ಮಾಡಿದ್ದು. ಅದಕ್ಕೆ ನಾನು ನೀವು ಒಂದ್ಸಲಿ ಮಾತಾಡ್ರಿ, ಒಂದ್ಸಲಿ ಫೋನ್ ಮಾಡಿ ಇವತ್ತು ಮಾತಾಡೋಣ. 2ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ರಲ್ಲ, ಬರ್ಲಿಲ್ಲಲ್ಲ, ಎಲ್ಲಪ್ಪ ಅಂತ ಒಂದು ಮಾತು ಕೇಳ್ರಣ ನೀವು. ಇಲ್ಲಪ್ಪ, ನಾನು ಮಾತಾಡ್ತೀನಿ. ಹಾಂ ಹಂಗೇನಾದ್ರು ಆಗಿಲ್ಲ ಅಂದ್ರೆ ನೀನೇನಾದ್ರು ಮಾಡ್ತಾವ. ಒಂದ್ಸಲ ಅದು ಕೇಳಿ ನೋಡ್ರಿ. ಅದಕ್ಕೆ ನಾನು ಕೇಳಿ ಯಾಮಾರಿಸೋಣ ಅವನು. ಮೊನ್ನೆ ನಾನು ನಿಮ್ಗೆ ಹೇಳಿಲ್ವಾ, ನಿಮ್ಗೆ ಹೇಳಿಲ್ವಾ, ಬಂದು ಕೂರ್ಸಿದ್ರೆ ಕೂತ್ಕೊಂಡು ಎದುರುಗಡೆ ಮಾತಾಡ್ತೀನಿ. ಅಣ್ಣ ಇಲ್ಲ ನೀವು ಅಣ್ಣ ನೀವು ಮಾತಾಡ್ತೀರಾ, ಮಾತು ಕೊಟ್ಟವನೆ. ಅಣ್ಣ ನೀವು ಮಾತಾಡ್ತೀರಾ ಅಣ್ಣ, ಗೊತ್ತಾಯ್ತಣ್ಣ, ನೀವು ಮಾತಾಡ್ತೀರಾ. ಆ ಮಾತು ಮೀರಿ ಅವ್ನು ಹೋಗಕ್ಕಾಗಲ್ಲ. ಅಣ್ಣ ನಿಮ್ಗೆ ಮಾತು ಕೊಟ್ಟವ್ರೆ, ನೀವು ಮಾಡ್ತೀನಿ ಅಂತ ಮಾತು ಕೊಟ್ಟವ್ರಣ್ಣ. ಈಗ ನಿಮಗೆ ಮೊನ್ನೆ ಲಾಸ್ಟ್ ಟೈಮ್ ಮಾಡಿದಾಗ 2ನೇ ತಾರೀಕು 12ಕ್ಕೆ ಬರಲ್ಲ ಅಣ್ಣ, ನಿಮ್ಗೆ ಕನ್ಫ್ಯೂಸ್ ಮಾಡಿ 2ನೇ ತಾರೀಕು ಬರ್ತೀನಿ ಅಂತಂದ್ರು. ಹೋದ ತಿಂಗಳು 12ಕ್ಕೆ ಹೇಳಿದ್ದು. ಆಮೇಲೆ 2ನೇ ತಾರೀಕು ಬರ್ತಾರೆ ನೀವು ಹೇಳಿದ್ರಲ್ಲ ಫೋನ್ ಮಾಡಿ 2ನೇ ತಾರೀಕು ಬರ್ತಾನೆ ಅಂತ. ನಂಬರ್ ಕಳಿಸ್ತೀನಿ ನೋಡೋಣ. ಈಗ ನೀವು ಒಂದ್ಸಲ ಮಾತಾಡಿ, ನೀವು ಮಾತಾಡಿದ್ರೆ ಹೇಳ್ರಿ 2ನೇ ತಾರೀಕು ಬರ್ತೀನಲ್ಲಪ್ಪ, ಬಂದಿದ್ದೀನಪ್ಪ ಅಂತ ಕೇಳಿ, ನಿಮ್ಗೆ ಗೊತ್ತಾಗುತ್ತೆ. ಕಳಿಸಿ ನೋಡೋಣ, ಕಳಿಸ್ತೀನಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭಾರತಿ. ಸಾರಾ ಗೋವಿಂದ್ ಅವ್ರು ಮಾತಾಡೋ ಸಂದರ್ಭದಲ್ಲಿ ನಂಬರ್ ಕಳಿಸು ಅಂತ ಹೇಳ್ತಾರೆ, ಮತ್ತೆ ನಾನು ಮಾತಾಡಿದ್ದೀನಿ ಅಂತಾರೆ. ನಿಜವಾಗ್ಲೂ ಮೀಡಿಯೇಟರ್ ಆಗಿ ಕೆಲಸ ಮಾಡಿದ್ದಾರಾ? ಅದೆಲ್ಲ ಕೈ ಮೀರಿದ ನಂತರದಲ್ಲಿ ಈಗ ಇವರು ಶಬರೀಶ್ ಶೆಟ್ಟಿ ಆರೋಪ ಮಾಡ್ತಾ ದೂರು ಕೊಡ್ತಾ ಇದ್ದಾರಾ, ಅಥವಾ ಕೇವಲ ವಿಡಿಯೋ ಮಾಡಿ ಆತ್ಮಹತ್ಯೆ ಬೆದರಿಕೆಗೆ ಅಷ್ಟೇ ಸೀಮಿತವಾಗಿದೆಯಾ? ದಿವ್ಯಾ, ಇದೀಗ ಶಬರೀಶ್ ಶೆಟ್ಟಿ ವಿಡಿಯೋ ಮಾಡಿರೋದ್ರ ಹಿನ್ನೆಲೆ ಏನಂತಂದ್ರೆ, 2 ತಿಂಗಳ ಹಿಂದೆ ವಂಚನೆ ಆರೋಪ ಮಾಡಿದ್ರು. ನಿರ್ದೇಶಕ ನಂದಕಿಶೋರ್ ಅವರ ಮೇಲೆ ವಂಚನೆ ಆರೋಪ ಮಾಡಿ ದೂರನ್ನ ಫಿಲ್ಮ್ ಚೇಂಬರ್ಗೆ ದಾಖಲಿಸಿದ್ರು, ದೂರು ಕೊಟ್ಟಿದ್ರು. ನೀವು ಅವ್ರನ್ನ ಕರೆಸಿ ಸಂಧಾನ ಮಾಡಿಸಿ ಅಥವಾ ಬೇರೆ ಏನಾದ್ರು ಮಾತುಕತೆ ಮೂಲಕ ಸಂಧಾನ ಮಾಡಿಸ್ಬೋದು ಅಂತ ನೋಡಿ ಅಂತ ಹೇಳಿದ್ರು. ಫಿಲ್ಮ್ ಚೇಂಬರ್ಗೆ ಆರಂಭಿಕವಾಗಿ ದೂರನ್ನ ಕೊಟ್ಟಿದ್ರು. ಅದಾದ ಬಳಿಕ ಫಿಲ್ಮ್ ಚೇಂಬರ್ನ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದ್ ಅವರು ಶಬರೀಶ್ ಶೆಟ್ಟಿ ಅವರಿಗೆ ಕರೆ ಮಾಡಿ, ನಾನು ಬಗೆಹರಿಸ್ತೀನಿ, ನೀನು ನೆಕ್ಸ್ಟ್ ಸ್ಟೆಪ್ ಏನು ತಗೋಬೇಡ ಅಂತ ಹೇಳಿ. ಅಂದ್ರೆ ಇವರು ಅಧಿಕೃತವಾಗಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿರ್ಲಿಲ್ಲ. ಹೀಗಾಗಿ ಆ ವೇಳೆ ಅವ್ರು ಹೇಳಿದ್ರು, ಇದೆಲ್ಲೂ ಸಮಸ್ಯೆ ಬಗೆಹರಿಲಿಲ್ಲ ಅಂದ್ರೆ ನೆಕ್ಸ್ಟ್ ಫರ್ದರ್ ಆಗಿ ಪೊಲೀಸ್ ಸ್ಟೇಷನ್ಗೆ ನಾನು ದೂರು ಕೊಡ್ತೀನಿ ಅಂತ ಹೇಳಿ. ಆರಂಭಿಕವಾಗಿ ಫಿಲ್ಮ್ ಚೇಂಬರ್ ನಲ್ಲಿ ಏನ್ ಸಮಸ್ಯೆ ಬಂದಾಗ ಅಲ್ಲಲ್ಲೇ ಬಗೆಹರಿಸಿಕೊಂಡು ಮಾತುಕತೆ ಮಾಡೋದು ಒಂದು ವಾಡಿಕೆ ಇದೆ. ಅದೇ ಸ್ಟೆಪ್ ಅನ್ನ ಶಬರೀಶ್ ಶೆಟ್ಟಿ ಅವರು ಫಾಲೋ ಮಾಡಿರ್ತಾರಂತೆ. ಹೀಗಾಗಿ ಅವರು ಪೊಲೀಸರಿಗೆ ದೂರು ಕೊಟ್ಟಿರ್ಲಿಲ್ಲ. ಇದೀಗ ಸುಮಾರು 2-3 ತಿಂಗಳು ಕಾದು ಶಬರೀಶ್ ಶೆಟ್ಟಿ ಅವರು ನೊಂದು ವಿಡಿಯೋ ಮಾಡಿ ಈಗ ನಂದಕಿಶೋರ್ ಹಾಗೂ ಸಂಧಾನ ಮಾಡ್ತೀನಿ ಅಂತ ಹೇಳೋಕೆ ಬಂದಿರುವಂತಹ ಸಾರಾ ಗೋವಿಂದ್ ಅವರ ಮೇಲೆ ಬೇಸರ ಮಾಡಿಕೊಂಡು, ನನಗೇನಾದ್ರು ಆದ್ರೆ ಅವರೇ ಕಾರಣ, ಅವರೇ ಹೊಣೆ ಆಗ್ತಾರೆ ಅನ್ನೋದನ್ನ ವಿಡಿಯೋ ಮೂಲಕ ಹೇಳಿದ್ದಾರೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ಭಾರತಿ ನಿಮ್ಮೆಲ್ಲ ಮಾಹಿತಿಗೆ. ಹೊಸ ನಟ ನಿರ್ದೇಶಕರಾಗಬೇಕು, ಇನ್ನೇನೋ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಬರ್ತಾರೆ. ಯಾರೇ ಹೆಸರು ಮಾಡಿರುವಂತಹ ನಟ ನಿರ್ದೇಶಕರುಗಳು ಪರಿಚಯ ಆದಂತಹ ಸಂದರ್ಭದಲ್ಲಿ ಅವ್ರು ಕೊಡುವಂತಹ ಮಾತುಗಳನ್ನ ನಂಬಿ ಅವರಿಗೆ ಹಣ ಕೊಡ್ತಾರೆ. ಆದರೆ ಇದು ಒಂದು ಉದಾಹರಣೆ ಅಂತ ಇಟ್ಕೊಳ್ಳಿ. ಮುಂದೆ ಈ ಥರ ಯಾಮಾರಕ್ಕೆ ಹೋಗಬೇಡಿ.